ಇದು ಕಾನ್ಶಿಯಸ್ನೆಸ್ ಅಂತ ಕರಿತೀವಿ ನಾವು. ಚೇತನ ಅಪ್ಲಿಫ್ಟ್ ಆಗಬೇಕು ಅಂದ್ರೆ ಲೋವರ್ ಡೈಮೆನ್ಷನ್ ಇಂದ ಹೈಯರ್ ಡೈಮೆನ್ಷನ್ ಜಂಪ್ ಆದಾಗ ಪಶು ಭಾವದಿಂದ ಚೇತನ ದೇವ ಭಾವ ಹೋದಾಗ ದಾನ ಧರ್ಮ ಸೇವಾ ನಿಸ್ವಾರ್ಥ ಸೇವಾ ಸೊ ಕೊಡುವ ಭಾವ ಬರುತ್ತೆ, ಜಾಗೃತಿ ಆಗುತ್ತೆ. ಸೊ ಇದು ಬರ್ಬೇಕಂಪ ಅಂತಂದ್ರೆ ನೀವು ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ಇಲ್ಲ ಡೈರೆಕ್ಟ್ ಆಗಿ ನಾ ಹೀಲಿ ತಗೊಂಡು ಅದನ್ನ ಇನ್ನೊಬ್ಬರಿಗೆ ಡೆಮೋ ಕೊಟ್ಟು ಮಾರಾಟ ಮಾಡ್ತೀನಿ, ಯು ಕೆನಾಟ್ ಬಿ ಅ ಸಕ್ಸಸ್ಫುಲ್. ಬಿಕಾಸ್ ಹೀಲಿ ಯೂಸ್ ಮಾಡಿ ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಆದ್ಮೇಲೆ ನೀವು ಇನ್ನೊಬ್ಬರಿಗೆ ಪ್ರಾಪರ್ ಆಗಿ ಯು ಏಬಲ್ ಟು ಗೈಡ್ ಪ್ರಾಪರ್ಲಿ ಅಲ್ವಾ, ಪ್ರಾಪರ್ ಆಗಿ ನೀವು ಗೈಡ್ ಮಾಡಕ್ ಸಾಧ್ಯ. ಸೊ ಅದಕ್ಕೆ ಯಾರೆಲ್ಲ ನನ್ನ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ, ಸೊ ನಿಮಗೆ ಇದನ್ನ ಬಿಸ್ನೆಸ್ ಆಗಿ ಇನ್ನೊಬ್ಬರಿಗೆ ಹೆಲ್ಪಿಂಗ್ ಇಂಟೆನ್ಷನ್ ಓರಿಯೆಂಟೆಡ್ ಇಟ್ಕೊಂಡು ಇದನ್ನ ಮಾಡ್ತಂದ್ರೆ ಡೆಫಿನೆಟ್ಲಿ ನನಗೆ ಕಾಲ್ ಮಾಡಿ. ಸೊ ನಾನು ನಿಮ್ಗೇನಪ್ಪಾ ಅಂದ್ರೆ ಝೂಮ್ ಅಲ್ಲಿ ಇದನ್ನ ಪ್ರಾಪರ್ ಆಗಿ ಬಿಸ್ನೆಸ್ ಪ್ಲಾನ್ ಕೂಡ ಹೇಳ್ಕೊಡ್ತೇನೆ. ನನ್ನ ವಿಡಿಯೋ ಕೂಡ ನೋಡ್ತೀರಿ, ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ನಿಮಗೆ ಬಿಸ್ನೆಸ್ ಪ್ಲಾನ್ ಬಗ್ಗೆ ಇನ್ ಡೆಪ್ತ್ ಆಗಿ ಇದು ಯಾವ ತರ ಡಿಸೈನ್ ಇದೆ ಹೀಲಿ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಿಮಗೆ ಡೈರೆಕ್ಟ್ ಡಿವೈಸ್ ಬೋನಸ್ ಏನು, ಮೆಂಟರಿಂಗ್ ಅಂಡ್ ಕೋಚಿಂಗ್ ಬೋನಸ್ ಅಂದ್ರೆ ಏನು, ಸೊ ಅಡ್ವಾನ್ಸ್ ರ್ಯಾಂಕ್ಮೆಂಟ್ ಬೋನಸ್ ಅಂದ್ರೆ ಏನು, ಡೈರೆಕ್ಟರ್ ಬೋನಸ್ ಅಂದ್ರೆ ಏನು, ಇದು ಸುಮಾರು ಲೆವೆಲ್ಸ್ ಗಳಿದೆ ಇದರಲ್ಲಿ. ಟೀಮ್ ಮ್ಯಾನೇಜರ್ ಇಂದ ಹಿಡಿದು ಇಂಡಿಪೆಂಡೆಂಟ್ ಹೀಲಿ ಮೆಂಬರ್ ಇಂದ ಹಿಡಿದು ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ತನಕನೂ ಲೆವೆಲ್ಸ್ ಗಳಿದಾವೆ. ಯಾವ್ಯಾವ ಲೆವೆಲ್ ಅಚೀವ್ ಮಾಡ್ತಾ ಹೋಗ್ತೀರಾ ಆಯಾ ಲೆವೆಲ್ ಇರುವಂತ ಬೋನಸ್ಗಳು ನೀವು ಗೇನ್ ಮಾಡಬಹುದು. ಸೊ ಅದಕ್ಕೆ ದಿಸ್ ಇಸ್ ಹೀಲಿ ಇಸ್ ಅ $multi-million ಬಿಸ್ನೆಸ್. ನೀವು ಔಟ್ ಆಫ್ ಕಂಟ್ರಿ ಹೋಗಿ ಕೂಡ ಇದನ್ನ ಅನೌನ್ಸ್